ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳು ಕೂಡ ಈಗ ಹೌಸ್ಫುಲ್ ಆಗೋಗಿದೆ. ಬಿಜೆಪಿಯವರು ಮೊದಲ ಪಟ್ಟಿಯಲ್ಲೇ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಇದೇ ಮೊದಲು ಅಂತ ಅನ್ಸುತ್ತೆ 4 ಕ್ಷೇತ್ರಗಳಿಗೆ ಏಕಕಾಲದಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ರು. ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳು ಹೌಸ್ಫುಲ್ ಆಗಿದೆ. 4 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಪ್ರಕಟ ಮಾಡಿದೆ ಬಿಜೆಪಿ. ರಾಜ್ಯ ರಾಜಧಾನಿಯ 2 ಕ್ಷೇತ್ರಗಳಿಗೆ ಹೊಸ ಮುಖಗಳನ್ನು ತರಲಾಗಿದೆ. ಬೆಂಗಳೂರಿನ ಹಾಲಿ ಸಂಸದ ಸದಾನಂದ ಗೌಡಗೆ ಗೇಟ್ ಪಾಸ್ ಅನ್ನು ನೀಡಲಾಗಿದೆ. ಇಬ್ಬರನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ, ಇಬ್ಬರನ್ನ ಹೊಸಬರನ್ನ ತಂದಿದ್ದಾರೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಹಾಲಿ ಸಂಸದ ತೇಜಸ್ವಿ ಸೂರ್ಯಗೆ ಟಿಕೆಟ್ ಸಿಕ್ಕಿದೆ. ಬೆಂಗಳೂರು ಕೇಂದ್ರದಲ್ಲಿ ಹಾಲಿ ಸಂಸದ ಪಿಸಿ ಮೋಹನ್ಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್, ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ. ಬೆಂಗಳೂರಿನ 4 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿದೆ. 4 ಕ್ಷೇತ್ರಗಳಲ್ಲಿ ಇರುವ ಕಮಲ ಕಲಿಗಳು ಯಾರ್ಯಾರು ಅಂತ ನೋಡೋದಾದರೆ, ಬೆಂಗಳೂರು ಗ್ರಾಮಾಂತರದಿಂದ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ದೇವೇಗೌಡರ ಅಳಿಯ. ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ, ಇವರನ್ನ ಉಡುಪಿ ಚಿಕ್ಕಮಗಳೂರಿನಿಂದ ಕರ್ಕೊಂಡು ಬಂದು ಬೆಂಗಳೂರು ಉತ್ತರದಲ್ಲಿ ಕೊಟ್ಟಿದ್ದಾರೆ. ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ. ಬೆಂಗಳೂರು ಸೆಂಟರ್ನಲ್ಲಿ ಹಾಲಿ ಸಂಸದ ಪಿಸಿ ಮೋಹನ್ಗೆ ಟಿಕೆಟ್ ಸಿಕ್ಕಿದೆ. ಬೆಂಗಳೂರು ದಕ್ಷಿಣದಲ್ಲಿ ಹಾಲಿ ಸಂಸದ ತೇಜಸ್ವಿ ಸೂರ್ಯಗೆ ಟಿಕೆಟ್ ಸಿಕ್ಕಿದೆ. ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿಯಲ್ಲೇ ಬೆಂಗಳೂರು ಹೌಸ್ಫುಲ್ ಆಗೋಗಿದೆ. ಇನ್ನು ಇವರು ಯಾರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್, ಡಿ.ಕೆ. ಶಿವಕುಮಾರ್ ಸಹೋದರ ಹಾಲಿ ಸಂಸದ ಡಿ.ಕೆ. ಸುರೇಶ್ ವಿರುದ್ಧ ಸ್ಪರ್ಧೆ ಮಾಡಬೇಕು. 2019ರಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ ಇಡೀ 28 ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಗೆದ್ದಂತಹ ಕಾಂಗ್ರೆಸ್ನ ಏಕೈಕ ಸಂಸದ ಅಂತಂದರೆ ಡಿ.ಕೆ. ಸುರೇಶ್. ಹಾಗಾಗಿ ಡಿ.ಕೆ. ಬ್ರದರ್ಸ್ ಅವರ ಪ್ರಭಾವವನ್ನು ತಗ್ಗಿಸಬೇಕು ಅಂತ ಈ ಸರ್ತಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿ ಕೂಡ ಹೌದು. ಹಾಗಾಗಿ ಸಹಜವಾಗಿ ಕುಮಾರಸ್ವಾಮಿ ಅವರು ಕೂಡ ಮಂಜುನಾಥ್ ಅವ್ರನ್ನ ಗೆಲ್ಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟ್ರು ಮೋದಿ ಮಾಡ್ತಾರಾ ಅಂತ, ಯಾವ ರೀತಿ ಮೋಡಿ ಮಾಡ್ತಾರೆ ನೋಡೋಣ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸಿ ಎನ್ ಮಂಜುನಾಥ್. ಕೈ ಅಭ್ಯರ್ಥಿ ಡಿ.ಕೆ. ಸುರೇಶ್ಗೆ ಟಕ್ಕರ್ ಕೊಡ್ತಾರಾ ಮಂಜುನಾಥ್ ಅಂತಕ್ಕಂಥದ್ದು ಪ್ರಶ್ನೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ದೋಸ್ತಿಗಳ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಅಂತ. ಯಾಕೆಂದರೆ ಈಗ ಮಂಜುನಾಥ್ಗೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಮುನಿರತ್ನ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಆರ್ ನಗರದ ಶಾಸಕರು. ಆರ್ ನಗರ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಹಾಗಾಗಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೇಬೇಕು ಅಂತ ಮುನಿರತ್ನ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಮತ್ತು ಮುನಿರತ್ನ ಅವರು ಸಹಜವಾಗಿ ಡಿ.ಕೆ. ಸುರೇಶ್ ಅವರ ವಿರೋಧಿ. ಅವರು ಕಾಯ್ತಾ ಇದ್ರು, ಯಾರಾದರೂ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ರೆ ಡಿ.ಕೆ. ಸುರೇಶ್ ಅವ್ರನ್ನ ಈ ಸರ್ತಿ ಸೋಲಿಸಬೇಕು ಅಂತ ಪ್ರಯತ್ನ ಪಡ್ತಾಯಿದ್ರು. ಹಾಗಾಗಿ ಮುನಿರತ್ನ ಅವರು ಕೂಡ ಈ ಸರ್ತಿ ಕಟಿಬದ್ಧರಾಗಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇದರ ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಇದ್ದಾರೆ. ಅದು ಕನಕಪುರದಿಂದ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಅಥವಾ ಮಾಗಡಿಯಿಂದ ಬಾಲಕೃಷ್ಣ ಆಗಿರ್ಬೋದು, ಇನ್ನು ರಾಮನಗರ ಟೌನಿಂದ ಇಕ್ಬಾಲ್ ಹುಸೇನ್, 3 ಕಾಂಗ್ರೆಸ್ MLAಗಳಿದ್ದಾರೆ. ಹಾಗಿದ್ದರೂ ಕೂಡ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸೋದಕ್ಕೆ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ತುಂಬ ಅಳದು ತೂಗಿ ಸಂಭಾವಿತ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದಾರೆ. ಒಂದು ವೇಳೆ ಜನ ಏನಾದರೂ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ಕೇಂದ್ರದಲ್ಲಿ ಅವರಿಗೆ ಒಳ್ಳೆಯ ಹುದ್ದೆಯನ್ನೇ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅವ್ರನ್ನ ಕರ್ಕೊಂಡು ಬಂದಿರತಕ್ಕಂಥದ್ದು. ಪಿ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಅಂದರೆ ಇದು ರಾಜಕೀಯ ಆದರೂ ಕೂಡ ನಾನು ವೈಯಕ್ತಿಕವಾಗಿ ಯಾವುದೇ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ಇದನ್ನು ಒಂದು ಸಾಧನೆಗೆ ವೇದಿಕೆಯಾಗಿ ಉಪಯೋಗಿಸ್ಕೊತಿದ್ದೇನೆ. ಯಾಕೆಂದರೆ ನಾನು ದೀರ್ಘಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಒಂದು ಮಹತ್ ಐತಿಹಾಸಿಕ ಬದಲಾವಣೆಯನ್ನು ತಂದಿದ್ದೇನೆ. ಅಂದರೆ ಹಲವಾರು ಹಿತೈಷಿಗಳು ನನಗೆ ಪಕ್ಷ ದ್ವೇಷ ಹೆಚ್ಚಾಗಿದೆ, ಇದೆಲ್ಲದಕ್ಕೂ ಬಿಡುಗಡೆ ಆಗಬೇಕು ಅಂದರೆ ಇರೋದು ಒಂದೇ
ನಮ್ಮ ಅನುಭವ ಡಾಕ್ಟರ್ ಮಂಜುನಾಥ್ ಇದೆಲ್ಲ ಕ್ಲೀನ್ ಮಾಡಿ ಹಿಂದೆ ಇದ್ದಂಥ ರಾಜರಾಜೇಶ್ವರಿ ಏನಿತ್ತೋ ಮೈಸೂರು ರೋಡು ಆರ್ಚು ಕಂಪ್ಲೀಟ್ ಆಗತ್ತೆ, ಉಳ್ಳಾಳು ಕಂಪ್ಲೀಟ್ ಆಗತ್ತೆ, ಬ್ರಿಡ್ಜು ಹೊಸಕೆರೆಹಳ್ಳಿ ಕಂಪ್ಲೀಟ್ ಆಗತ್ತೆ, ಹೊಸಕೆರೆಹಳ್ಳಿ ಕೆರೆ ಪೂರ್ಣ ಆಗತ್ತೆ, ಮಲ್ಲತ್ತಳ್ಳಿ ಪೂರ್ಣ ಆಗತ್ತೆ, JP ಪಾರ್ಕ್ ಟ್ರೈನ್ ಹೋಗುತ್ತೆ, HMT ಬ್ರಿಡ್ಜ್ ಆಗುತ್ತೆ, JP ಪಾರ್ಕ್ 2,500 ಮಕ್ಕಳು ಓದೋ ಸ್ಕೂಲ್ ಓಪನ್ ಆಗುತ್ತೆ, ಚನ್ನಪಲ್ಲೆ ಸ್ಕೂಲ್ ಓಪನ್ ಆಗುತ್ತೆ. ಇಷ್ಟು ಎಲ್ಲಾನು ಆಗಬೇಕು ಅಂದ್ರೆ ನನ್ನ ಕೈ ಬಲಪಡಿಸಿ ನಿನ್ನ ಜೊತೆಗೆ ನಾನು ಇದ್ದೀನಿ ಅಂತ ಒಂದು ಶಕ್ತಿ ಬೇಕು ಅಂದ್ರೆ ಅದು ಡಾಕ್ಟರ್ ಸರ್. ನಿಮ್ಮ ಸೇವೆ 7 ಕೋಟಿ ಕನ್ನಡಿಗರದಲ್ಲ, 140 ಕೋಟಿ ಭಾರತೀಯರಿಗೆ 140